ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು 7ನೇ ತಿಂಗಳ ಗರ್ಭಾವಸ್ಥೆಯಲ್ಲಿ ಮಾಡಬಹುದಾದ ಆಸನ, ಪ್ರಾಣಾಯಾಮ, ಧ್ಯಾನಗಳ ಬಗ್ಗೆ ತಿಳಿಯೋಣ ಬನ್ನಿ. ನಮ್ಮೊಂದಿಗೆ ಇಂದು ನವ್ಯಶ್ರೀ, ಇವರು 7ನೇ ತಿಂಗಳ ಗರ್ಭಿಣಿ, ನಮ್ಮೊಂದಿಗಿದ್ದಾರೆ. ಇವತ್ತು ನಮ್ಮೊಂದಿಗೆ ಯೋಗಾಭ್ಯಾಸವನ್ನು ಮಾಡ್ತಾರೆ. ಯೋಗ ಅಂದ ತಕ್ಷಣ ಗರ್ಭಾವಸ್ಥೆಯಲ್ಲಿ ಹೇಗಿರುತ್ತೆ, ಅದು ಕ್ಲಿಷ್ಟಕರವಾಗಿರುತ್ತೋ ಅಥವಾ ಆರಾಮದಾಯಕವಾಗಿರುತ್ತೋ ಅನ್ನೋದನ್ನ ನಾವು ಇವತ್ತು ನೋಡಬಹುದಾಗಿದೆ. ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ ಸ್ತ್ರೀ ತನ್ನ ಮಗುವಿಗೆ ಸಕಾರಾತ್ಮಕ ನಿರ್ದೇಶನಗಳನ್ನು ಕೊಡುವುದರ ಮೂಲಕ ಆಕೆಯ ಮಗು ಸಮಾಜಕ್ಕೆ ಉತ್ತಮವಾದ ಪ್ರಜೆ ಆಗುವಲ್ಲಿ ಆಕೆಯ ಪಾತ್ರ ಬಹಳ ದೊಡ್ಡದಾಗಿರುತ್ತದೆ. ಅಷ್ಟಲ್ಲದೆ ಆಕೆ ಗರ್ಭಾವಸ್ಥೆಯಲ್ಲಿ ಮಾಡುವ ಯೋಗಾಭ್ಯಾಸಗಳು ಆಕೆಯ ಮತ್ತು ಆ ಗರ್ಭಾವಸ್ಥೆಯ ಮಗುವಿನ ಆರೋಗ್ಯಕ್ಕೆ ಬಹಳ ಸಹಕಾರಿಯಾಗಿರುತ್ತದೆ. ಬನ್ನಿ ವೀಕ್ಷಕರೇ, ನವ್ಯಶ್ರೀಯವರೊಂದಿಗೆ ಇವತ್ತು ನಾವು ಯೋಗಾಭ್ಯಾಸವನ್ನು ಮಾಡೋಣ. ಮೊದಲಿಗೆ ಸೂಕ್ಷ್ಮ ವ್ಯಾಯಾಮ. ವೀಕ್ಷಕರೇ, ನಾವು ಯಾವುದೇ ರೀತಿಯ ಆಸನಗಳನ್ನು ಮಾಡುವ ಮುಂಜಾಗ್ರತೆಗಳು ಅಂದರೆ ಸೂಕ್ಷ್ಮ ವ್ಯಾಯಾಮ. ಅಂದರೆ ನಮ್ಮ ಶ್ವಾಸಕೋಶ ಮತ್ತು ಹೃದಯವನ್ನು ನಾವು ಯಾವುದೇ ರೀತಿಯ ಯೋಗಾಭ್ಯಾಸ ಮಾಡುವ ಮುನ್ನ ತಯಾರು ಮಾಡಬೇಕು, ಅಂದರೆ ಪೂರ್ವ ಸಿದ್ಧತೆ ಮಾಡಬೇಕು. ಸೂಕ್ಷ್ಮ ವ್ಯಾಯಾಮವೆಂದರೆ ಪೂರ್ವ ಸಿದ್ಧತೆಯ ವ್ಯಾಯಾಮವಾಗಿದೆ. ಮೊಟ್ಟ ಮೊದಲಿಗೆ ಸೂಕ್ಷ್ಮ ವ್ಯಾಯಾಮ. ನಿಧಾನವಾಗಿ ಸಾವಕಾಶವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಮುಂಭಾಗಕ್ಕೆ ತನ್ನಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎದೆಯ ಮುಂಭಾಗಕ್ಕೆ ಎರಡೂ ಕೈಗಳನ್ನು ತಂದು ನಿಧಾನವಾಗಿ ನಿಮ್ಮ ಕೈಗಳ ಅಂತರವನ್ನು ಹೆಚ್ಚಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಕೈಗಳ ಅಂತರವನ್ನು ಹೆಚ್ಚಿಸಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಕೈಗಳನ್ನು ಪರಸ್ಪರ ಹತ್ತಿರಕ್ಕೆ ತನ್ನಿ. ಇಲ್ಲಿ ನಮ್ಮ ಉಸಿರಾಟದ ಕ್ರಿಯೆ ಹೇಗಿರುತ್ತದೆ ಹಾಗೆ ನಮ್ಮ ಕೈಗಳ ಚಲನೆಯೂ ಕೂಡ ಹಾಗೆ ಇರುತ್ತದೆ. ಅಭ್ಯಾಸವನ್ನು ಪುನರಾವರ್ತಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಎಷ್ಟು ಸಾಧ್ಯವೋ ಅಷ್ಟು, ಅಂದರೆ ನಮ್ಮ ಶ್ವಾಸಕೋಶದ ಮೇಲೆ, ಮಧ್ಯ ಹಾಗೂ ಕೆಳಭಾಗಕ್ಕೆ ಉತ್ತಮವಾದ ವ್ಯಾಯಾಮವನ್ನು ಈ ಅಭ್ಯಾಸ ನೀಡುತ್ತದೆ ಮತ್ತು ನಮ್ಮ ಹೃದಯವನ್ನು ಕೂಡ ಯೋಗಾಸನಕ್ಕೆ ತಯಾರಿ ಮಾಡುತ್ತದೆ. ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಪಕ್ಕಕ್ಕೆ ತನ್ನಿ. ಹಸ್ತವೃತ್ತಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಹಿಂಬದಿಯಿಂದ ಮುಂಬದಿಗೆ ಚಲಿಸುವಂತಹ ಕ್ರಿಯೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕೈಗಳನ್ನು ಹಿಂಬದಿಯಿಂದ ನಿಧಾನವಾಗಿ ಮುಂಬದಿಗೆ ವೃತ್ತಾಕಾರವಾಗಿ ಚಲಿಸಿ. ಕ್ಲಾಕ್ ವೈಸ್ ಹ್ಯಾಂಡ್ ರೊಟೇಷನ್. ಪುನರಾವರ್ತಿಸಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಭೂಮಿಗೆ ಲಂಬವಾಗಿ ಮೇಲೆತ್ತುವುದು, ಕಿವಿಯ ಪಕ್ಕದಲ್ಲಿ. ನಂತರ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೆಳಕ್ಕೆ ತರುವುದು. ವಿಶ್ರಾಂತಿ. ವಿರುದ್ಧ ದಿಕ್ಕಿನ ಹಸ್ತವೃತ್ತಾಸನ. ನಿಧಾನವಾಗಿ ಎರಡೂ ಕೈಗಳನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆತ್ತಿ, ನಂತರ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ವೃತ್ತಾಕಾರವಾಗಿ ಕೆಳಗೆ ತರುವುದು. ಅಭ್ಯಾಸವನ್ನು ಪುನರಾವರ್ತಿಸಿ. ವೀಕ್ಷಕರೇ, ಈ ಆಸನದಿಂದ ಗರ್ಭಿಣಿ ಸ್ತ್ರೀಯ ಪೂರ್ವ ಸಿದ್ಧತೆಯಾದ ಆಕೆಯ ಪ್ರಸವದ ನಂತರ ಆಕೆ ತನ್ನ ಮಗುವಿಗೆ ಹಾಲುಣಿಸುವ ಕಾರ್ಯಕ್ರಮಗಳು ಇರುತ್ತದೆ. ಅದರಿಂದಾಗಿ ಆಕೆಗೆ ಈ ಅಭ್ಯಾಸವು ಬಹಳಷ್ಟು ಹಾಲು ಬರುವುದಕ್ಕೆ ಸಹಕಾರಿಯಾದ ಆಸನಗಳಾಗಿದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆತ್ತಿ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಕೆಳಕ್ಕೆ ತನ್ನಿ. ವಿಶ್ರಾಂತಿ. ಈಗ ದೇಹದ ಪಕ್ಕಕ್ಕೆ, ಅಂದರೆ ಎಡ ಮತ್ತು ಬಲ ಪಕ್ಕಕ್ಕೆ ಹಿಗ್ಗಿಸುವ ಅನುಭವವನ್ನು ನೀಡುವಂತಹ ಆಸನಗಳು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನು ಲಂಬವಾಗಿ ಮೇಲೆತ್ತಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಲಂಬವಾಗಿ ತಲೆಯ ಮೇಲೆತ್ತಿ ಕಿವಿಯ ಪಕ್ಕಕ್ಕೆ ತನ್ನಿ. ಬ್ರೀತ್ ಇನ್ ಡೀಪ್ಲಿ. ಬ್ರೀತ್ ಔಟ್ ಸ್ಲೋಲಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಎರಡೂ ಕೈಗಳನ್ನು ಕೆಳಕ್ಕೆ ತನ್ನಿ. ಆಸನವನ್ನು ಪುನರಾವರ್ತಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ.
ಈ ಅಭ್ಯಾಸದಿಂದ ಶರೀರದ ಎಡ ಮತ್ತು ಬಲ ಪಕ್ಕಗಳಿಗೆ ಉತ್ತಮವಾದ ಸ್ಟ್ರೆಚಿಂಗ್ ಎಫೆಕ್ಟ್, ಹಿಗ್ಗುವಿಕೆ ಅನುಭವವನ್ನು ಅನುಭವಿಸಬಹುದು. ಅಂದರೆ ಮುಂಬರುವ ಆಸನಗಳಿಗೆ ಇದೊಂದು ಅತ್ಯುತ್ತಮವಾದ ಪೂರ್ವ ಸಿದ್ಧತಾ ಆಸನವಾಗಿದೆ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನು ಕೆಳಕ್ಕೆ ತನ್ನಿ. ನಂತರ ಕತ್ತು ಮತ್ತು ಭುಜಗಳ ಪೂರ್ವ ಸಿದ್ಧತಾ ಆಸನಗಳು. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಸೊಂಟದ ಮೇಲಿಟ್ಟು ಉಸಿರನ್ನು ನಿಧಾನವಾಗಿ ನಿಮ್ಮ ಗಲ್ಲವನ್ನು ಮೇಲೆತ್ತಿ. ವೀಕ್ಷಕರೇ, ಕೆಲವೊಂದು ಸಾರಿ ಗರ್ಭಿಣಿ ಸ್ತ್ರೀಗೆ ಕಾಣಬಹುದಾದಂಥ ಥೈರಾಯ್ಡ್ ರಿಲೇಟೆಡ್ ಸಮಸ್ಯೆಗೆ, ಗಳಗಂಟೆಯ ರೋಗ ಅಂತ ನಾವೇನು ಕರಿತೀವಿ, ಅದಕ್ಕೂ ಕೂಡ ಇದು ಉತ್ತಮವಾದ ಅಭ್ಯಾಸವಾಗಿದೆ. ಇದು ನಮ್ಮ ಕಂಠ ಭಾಗಕ್ಕೆ ಅದ್ಭುತವಾದ ಹಿಗ್ಗಿಸುವಿಕೆ ಅನುಭವವನ್ನು ನೀಡುವುದರಿಂದ ಇದೊಂದು ಅತ್ಯುತ್ತಮವಾದ ಪೂರ್ವ ಸಿದ್ಧತೆ ಮತ್ತು ಥೈರಾಯ್ಡ್ ನಂತಹ ಸಂಬಂಧಿ ಕಾಯಿಲೆಗಳಿಗೆ ಉತ್ತಮವಾದ ಅಭ್ಯಾಸವಾಗಿದೆ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಗಲ್ಲವನ್ನು ಎದೆಯ ಮೇಲಕ್ಕೆ ತರುವುದು. ಆಸನವನ್ನು ಪುನರಾವರ್ತಿಸಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ವೀಕ್ಷಕರೇ, ತಾವು ಗರ್ಭಾವಸ್ಥೆಯ ಯೋಗವನ್ನು ನುರಿತ ಯೋಗ ಶಿಕ್ಷಕರ ಒಂದು ಸಮ್ಮುಖದಲ್ಲಿ ಮಾಡುವುದು ಬಹಳ ಉತ್ತಮಕಾರಿಯ ಅಭ್ಯಾಸವಾಗಿದೆ. ಮತ್ತು ಮುಖ್ಯವಾಗಿ ತಾವು ತಮ್ಮ ವೈದ್ಯರ ಸಲಹೆಯ ಮೇರೆಗೆ ಆಸನಗಳ ಅಭ್ಯಾಸ ಮಾಡುವುದು ಸದಾಕಾಲ ಸುರಕ್ಷಿತವಾಗಿದೆ. ವಿಶ್ರಾಂತಿ. ಯಾವುದೇ ರೀತಿಯ ಕತ್ತಿನ ಸಂಬಂಧಿತ ಆಸನ ಮಾಡಿದ ನಂತರ ಭುಜಗಳ ಆಸನ ಮಾಡುವುದು ಸೂಕ್ತವಾಗಿದೆ. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಭುಜದ ಮೇಲೆ ತಂದು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಮ್ಮ ಎರಡೂ ಕೈಗಳನ್ನು ಭುಜಗಳೊಡನೆ ವೃತ್ತಾಕಾರವಾಗಿ ಚಲಿಸಿ. ಬ್ರೀದ್ ಇನ್ ಡೀಪ್ಲಿ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ವೃತ್ತಾಕಾರವಾಗಿ ಚಲಿಸಿ. ವೀಕ್ಷಕರೇ, ಈ ಅಭ್ಯಾಸವು ದೇಹದ ಮುಂಭಾಗಕ್ಕೂ, ಅಂದರೆ ದೇಹದ ಮುಂಭಾಗ ಎದೆಯ ಭಾಗಕ್ಕೆ ಅದ್ಭುತವಾದ ಮಸಾಜ್ ಎಫೆಕ್ಟನ್ನು ನೀಡುತ್ತದೆ. ಮತ್ತು ದೇಹದ ಹಿಂಭಾಗಕ್ಕೆ, ಅಂದರೆ ಅಪ್ಪರ್ ಬ್ಯಾಕ್ ಹಿಂಭಾಗಕ್ಕೂ ಕೂಡ ಒಂದು ಎದೆಯ ಮಾಂಸಖಂಡಗಳು ಮತ್ತು ಬೆನ್ನಿನ ಮೇಲ್ಭಾಗದ ಮಾಂಸಖಂಡಗಳಿಗೆ ಉತ್ತಮವಾದ ಮಸಾಜ್ ಎಫೆಕ್ಟನ್ನು ನೀಡಿ ರಕ್ತ ಸಂಚಲನಕ್ಕೆ ಬಹಳ ನೋವು ಮಾಡಿಕೊಡುತ್ತದೆ. ಶ್ವಾಸ ಪ್ರಶ್ವಾಸದ ಮೇಲೆ ಗಮನವಿರಲಿ. ನಿಧಾನವಾಗಿ ವಿರುದ್ಧ ದಿಕ್ಕಿನ ಸಂಚಲನ. ಶ್ವಾಸಕೋಶಗಳಿಗೆ ಉತ್ತಮವಾದ ಅಭ್ಯಾಸ. ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಕೆಳಗಿಳಿಸಿ. ವೀಕ್ಷಕರೇ, ಇದುವರೆಗೂ ನಾವು 7ನೇ ತಿಂಗಳ ಗರ್ಭಾವಸ್ಥೆಯಲ್ಲಿ ಕೆಲವೊಂದು ನಿಂತು ಮಾಡುವ ಅಭ್ಯಾಸಗಳನ್ನು ಅಭ್ಯಾಸಿಸಿದ್ದೇವೆ. ಇವಾಗ ನಾವು ಗರ್ಭಾವಸ್ಥೆಯಲ್ಲಿ, ಅಂದರೆ 7ನೇ ತಿಂಗಳ, ಕಡ್ಡಾಯವಾಗಿ 7ನೇ ತಿಂಗಳಲ್ಲಿ ಮಾಡುವಂತಹ ಒಂದು ಆಸನವಿದೆ. ಅದು ಉತ್ಕಟಾಸನ ಅಥವಾ ಚೇರ್ ಪೋಶ್ಚರ್ ಅಂತ ನಾವೇನು ಹೇಳ್ತೀವಿ, ಹಾಫ್ ಚೇರ್ ಪೋಶ್ಚರ್, ಅಂದರೆ ಕುರ್ಚಿ ಇಲ್ಲದೆ ಕುಳಿತು ಮೇಲೇಳುವಂತಹ ಆಸನ. ಈ ಒಂದು ಆಸನವನ್ನು ಕಡ್ಡಾಯವಾಗಿ 7ನೇ ತಿಂಗಳ ಮೇಲ್ಪಟ್ಟವರೇ ಮಾತ್ರ ಮಾಡತಕ್ಕದ್ದು. ಏಕೆಂದರೆ ಇದು ಗರ್ಭಿಣಿ ಸ್ತ್ರೀಯ ಪ್ರಸವಕ್ಕೆ ಬಹಳ ಅನುಕೂಲಕಾರಿಯಾದಂಥ ಆಸನ ಮತ್ತು ಪೂರ್ವ ಸಿದ್ಧತಾ ಆಸನ. ಇದನ್ನು ತಾವು ತಮ್ಮ ವೈದ್ಯರ ಸಲಹೆಯ ಮೇರೆಗೆ ಮಾಡಿದರೆ ಬಹಳಷ್ಟು ಒಳ್ಳೆಯದು. ಬನ್ನಿ ಈಗ ಆಸನ ಯಾವುದು ಎಂದು ನವ್ಯಶ್ರೀಯವರೊಂದಿಗೆ ನಾವು ಅಭ್ಯಾಸ ಮಾಡೋಣ. ನವ್ಯಶ್ರೀಯವರೇ, ಪಾದಗಳ ನಡುವೆ ಅಂತರವಿರಲಿ. ಉಸಿರು ಸಾವಧಾನವಾಗಿರಲಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಮಂಡಿಗಳನ್ನು ತುಸು ಮಡಚಿ ಪೃಷ್ಠಭಾಗವನ್ನು ಕೆಳಕ್ಕೆ ತನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ಉಸಿರನ್ನು ಬಿಡುತ್ತಾ ನಿಮ್ಮ ಮಂಡಿಗಳನ್ನು ತುಸು ಮಡಚಿ. ಆಸನವನ್ನು ಅಭ್ಯಾಸ ಮಾಡುವ ಸಮಯದಲ್ಲಿ ಯಾವುದೇ ರೀತಿಯ ಉಸಿರಾಟದ ಬಲವಂತತೆ ಬೇಡ. ನಿಮ್ಮ ಉಸಿರಾಟ ಪ್ರಜ್ಞಾಪೂರ್ವಕವಾಗಿರಲಿ. ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ನಿಯಂತ್ರಣವಿರಲಿ. ಈ ಅಭ್ಯಾಸವನ್ನು ತಾವು 6ರಿಂದ 8 ಬಾರಿ ಮಾಡಬಹುದು. ಸೂಚನೆ: ಕಡ್ಡಾಯವಾಗಿ 7 ತಿಂಗಳ ನಂತರವೇ ಈ ಆಸನವನ್ನು ಮಾಡತಕ್ಕದ್ದಂತು. ತಾವು 6 ತಿಂಗಳನ್ನು ತುಂಬಿಸಿ 7ನೇ ತಿಂಗಳಲ್ಲಿ ಇದ್ದಲ್ಲಿ ದಯಮಾಡಿ ಈ ಆಸನವನ್ನು ಮಾಡತಕ್ಕಂಥದ್ದು. ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಮಾಡಬಾರದು, ಏಕೆಂದರೆ ಇದು ಪ್ರಸವಕ್ಕೆ ಅನುಕೂಲಕಾರಿಯಾದ ಆಸನವಾಗಿದೆ.
ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಕೈಗಳನ್ನು ಕೆಳಗಿಳಿಸಿ. ವೀಕ್ಷಕರೇ, ಇವಾಗ ನಾವು ಕುಳಿತು ಮಾಡುವ ಆಸನಗಳನ್ನು ಅಭ್ಯಾಸಿಸೋಣ. ತಾವುಗಳು ಏನಾದರೂ ಕುಳಿತುಕೊಳ್ಳಬಾರದು ಎಂಬ ಸೂಚನೆಯನ್ನು ವೈದ್ಯರಿಂದ ಪಡೆದಿದ್ದಲ್ಲಿ ದಯಮಾಡಿ ತಾವು ಈ ಆಸನವನ್ನು ಯಾವುದೇ ರೀತಿಯ ಮಂಚದ ಮೇಲೆ ಅಥವಾ ದಿವಾನ್ ಮೇಲೆ ಮಾಡಬಹುದು. ಮಂಚದ ಮೇಲೆ ಆದರೆ ಒಮ್ಮೊಮ್ಮೆ ಬಹಳಷ್ಟು ಮೆದುವಾಗಿರುತ್ತದೆ. ಆ ರೀತಿ ಇದ್ದಲ್ಲಿ ದಯಮಾಡಿ ತಾವು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡು ಮಾಡಿದರೆ ಬಹಳ ಸುರಕ್ಷಿತ. ಪಾದ ವೃತ್ತಾಸನ ಅಭ್ಯಾಸ. ಮೊಟ್ಟ ಮೊದಲಿಗೆ ಕುಳಿತು ಮಾಡುವ ಆಸನಗಳಲ್ಲಿ ನಾವು ಇಂದು ಪಾದ ವೃತ್ತಾಸನವನ್ನು ಅಭ್ಯಾಸಿಸೋಣ. ಪಾದ ವೃತ್ತಾಸನ ಅಭ್ಯಾಸದಿಂದ ನಮ್ಮ ದೇಹದಲ್ಲಿರುವ ಅಂದರೆ ಮೊಣಕಾಲಿನಲ್ಲಿರುವ ಯಾವುದೇ ರೀತಿಯ ಊತ, ವಿಶೇಷವಾಗಿ ಗರ್ಭಾವಸ್ಥೆಯಲ್ಲಿ ಕಾಲುಗಳು ಊತಗಳು ಬಹಳಷ್ಟು ಸಮಸ್ಯೆಕಾರಿಯಾಗಿರುತ್ತದೆ ಗರ್ಭಿಣಿ ಸ್ತ್ರೀಯರಿಗೆ. ಈ ರೀತಿಯ ಸಮಸ್ಯೆಗಳಿಗೆ ಉತ್ತಮ ಚಿಕಿತ್ಸೆಯಾದ ಪಾದ ವೃತ್ತಾಸನವನ್ನು ಮೊಟ್ಟ ಮೊದಲಿಗೆ ಅಭ್ಯಾಸಿಸೋಣ. ಗರ್ಭಿಣಿ ಸ್ತ್ರೀಯು ಯಾವಾಗಲೂ ಕಾಲುಗಳನ್ನು ಜೋಡಿಸಿ ಕೂರಬಾರದು, ಏಕೆಂದರೆ ಗರ್ಭಾವಸ್ಥೆಯಲ್ಲಿರುವ ಮಗುವಿಗೆ ತೊಂದರೆ ಆಗುತ್ತದೆ. ಆದ ಕಾರಣ ನಾವು ಕಾಲುಗಳ ನಡುವೆ ತುಸು ಅಂತರ, ತಮ್ಮ ದೇಹ ಧರ್ಮಕ್ಕೆ ಅನುಸಾರವಾಗಿ ಎಷ್ಟು ಅಂತರವನ್ನು ಕಾಯ್ದಿರಿಸಬಹುದೋ ಅಷ್ಟೇ ಅಂತರವನ್ನು ಎರಡೂ ಪಾದಗಳ ಮಧ್ಯ ಇಟ್ಟು ಗರ್ಭಿಣಿ ಸ್ತ್ರೀಯು ಆಸನಾಭ್ಯಾಸವನ್ನು ಮಾಡಬಹುದು. ಮೊಟ್ಟ ಮೊದಲಿಗೆ ಪಾದ ವೃತ್ತಾಸನ. ನಿಧಾನವಾಗಿ ಎರಡೂ ಪಾದಗಳನ್ನು ವೃತ್ತಾಕಾರವಾಗಿ ಚಲಿಸುವುದು. ಶ್ವಾಸ ಪ್ರಶ್ವಾಸ, ಉಸಿರಾಟವು ನೈಸರ್ಗಿಕವಾಗಿರುತ್ತದೆ, ಯಾವುದೇ ರೀತಿಯ ಬಲವಂತತೆ ಇರುವುದಿಲ್ಲ. ಎರಡು ಪಾದಗಳನ್ನು ವೃತ್ತಾಕಾರವಾಗಿ ಚಲಿಸುವುದು. ಈ ರೀತಿಯ ಅಭ್ಯಾಸದಿಂದ ಕಾಲಿನ ಮೀನಖಂಡಗಳಿಗೆ ಮತ್ತು ಮೊಣಕಾಲಿಗೆ ಉತ್ತಮವಾದ ರಕ್ತ ಸಂಚಲನವಾಗುತ್ತದೆ. ಅಷ್ಟೇ ಅಲ್ಲದೆ ದೇಹದ ಕೆಳಭಾಗಕ್ಕೆ ಉತ್ತಮವಾದ ರಕ್ತ ಸಂಚಲನವಾಗುತ್ತದೆ. ವಿರುದ್ಧ ದಿಕ್ಕಿನ ಪಾದ ಸಂಚಾರ. ಪಾದವನ್ನು ವಿರುದ್ಧ ದಿಕ್ಕಿನಲ್ಲಿ ಚಲನೆ ಮಾಡುವುದು. ಈ ರೀತಿಯ ಅಭ್ಯಾಸ ಮಾಡುವಾಗ ಯಾವುದೇ ರೀತಿಯ ಬಲವಂತತೆ ಬೇಡ. ಅಂದರೆ ನಮಗೆ ಅನುಕೂಲವಾದ ರೀತಿಯಲ್ಲಿ ಕಾಲುಗಳನ್ನು ವೃತ್ತಾಕಾರವಾಗಿ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲನೆಯನ್ನು ಮಾಡುವುದು. ವಿಶ್ರಾಂತಿ. ಈಗ ನಾವು ಮಂಡಿ ಮತ್ತು ತೊಡೆಗಳಿಗೆ ಸಂಬಂಧಿತವಾದ ಆಸನಾಭ್ಯಾಸವನ್ನು ಮಾಡೋಣ. ಮೊಟ್ಟ ಮೊದಲಿಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬೆರಳುಗಳನ್ನು, ಕಾಲಿನ ಬೆರಳುಗಳನ್ನು ಹೊರಕ್ಕೆ ಚಾಚಿ ಈ ರೀತಿಯಾಗಿ ಉಸಿರು ನಿಧಾನವಾಗಿ ಬಿಡುತ್ತಾ ಹೊರಕ್ಕೆ ಚಾಚುವುದರಿಂದ ಕಾಲಿನ ಮುಂಭಾಗಕ್ಕೆ ಉತ್ತಮವಾದ ಸ್ಟ್ರೆಚಿಂಗ್ ಎಫೆಕ್ಟ್ ಅಂದರೆ ಹಿಗ್ಗಿಸುವಿಕೆ ಅನುಭವವನ್ನು ನಾವು ಅನುಭವಿಸಬಹುದು. ನಿಧಾನವಾಗಿ ಉಸಿರನ್ನು ಬಿಡಿ, ಕಾಲುಗಳನ್ನು ಸಡಿಲಗೊಳಿಸಿ. ನಂತರ ಇಮ್ಮಡಿಗಳನ್ನು ಹೊರಕ್ಕೆ ಚಾಚುವುದು. ಈ ರೀತಿಯಿಂದ ಅಭ್ಯಾಸದಿಂದ ನಮ್ಮ ಕಾಲಿನ ಮೀನಖಂಡಗಳಿಗೆ ಉತ್ತಮವಾದ ರಕ್ತ ಸಂಚಲನ ಉಂಟಾಗುತ್ತದೆ. ತಾವು ಗರ್ಭಾವಸ್ಥೆಯಲ್ಲಿ ಗಮನಿಸಬಹುದು, ಇಲ್ಲಿಂದನೇ ಕಾಲು ಹೂತವಾಗಿರುತ್ತೆ, ಇಲ್ಲೆಲ್ಲ ತುಂಬ ನೋವುಗಳಿರುತ್ತೆ. ಈ ರೀತಿಯ ಅಭ್ಯಾಸ ಗರ್ಭಾವಸ್ಥೆಯ ಕಾಲಿನ ಉರಿ ಊತಗಳಿಗೆ ಉತ್ತಮವಾದ ಅಭ್ಯಾಸವಾಗಿರುತ್ತದೆ. ವಿಶ್ರಾಂತಿ. ಈಗ ನಿಮ್ಮ ಇಮ್ಮಡಿಯ ಭಾಗವನ್ನು ಮಾಡೋದರಿಂದ ವೀಕ್ಷಕರೇ ತಾವಿಲ್ಲಿ ಗಮನಿಸಬಹುದು, ನಿಮ್ಮ ಇಮ್ಮಡಿ ತುಸು ಭೂಮಿಯಿಂದ ಮೇಲೆ ಬರುತ್ತದೆ, ಅಂದರೆ ನಿಮ್ಮ ಮ್ಯಾಟಿಂದ ಸ್ವಲ್ಪ ಮೇಲೆ ಬರುತ್ತದೆ. ಏಕೆಂದರೆ ನಿಮ್ಮ ಮೀನಖಂಡಗಳು, ಕಾಲಿನ ಮೀನಖಂಡಗಳು ಸಂಪೂರ್ಣವಾಗಿ ಕೆಳಗಡೆ ಇರುವುದರಿಂದ ಇದು ತುಸು ಮೇಲೆ ಬರುತ್ತೆ. ಈ ಅಭ್ಯಾಸದಿಂದ ನಿಮ್ಮ ಮಾಂಸಖಂಡಗಳಿಗೆ, ಕಾಲಿನ ಮಾಂಸಖಂಡಗಳಿಗೆ ಉತ್ತಮವಾದ ವ್ಯಾಯಾಮ ಉಂಟಾಗುತ್ತದೆ. ವಿಶ್ರಾಂತಿ.